ದೇಶಭಕ್ತಿ, ರಾಷ್ಟ್ರೀಯ ಏಕತೆ ಹಾಗೂ ರಾಷ್ಟ್ರಧ್ವಜದ ಗೌರವವನ್ನು ಸಾರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ನಗರದ ನಿಟ್ಟುವಳ್ಳಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಮೆಳ್ಳಿಕಟ್ಟೆ ನಾಗರಾಜ್ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ರ್ಯಾಲಿಯುದ್ದಕ್ಕೂ ಬಿಜೆಪಿ ಕಾರ್ಯಕರ್ತರು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ದೇಶದ ಪರ ಹಾಗೂ ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಕೂಗುತ್ತಾ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದರು. ಈ ಬೃಹತ್ ಬೈಕ್ ರ್ಯಾಲಿಯು ನಿಟ್ಟುವಳ್ಳಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಅಂತಿಮವಾಗಿ ಶಾಮನೂರು ಆಂಜನೇಯ ದೇವಸ್ಥಾನ ತಲುಪಿ ಮುಕ್ತಾಯವಾಯಿತು. ಈ ವೇಳೆ ಬಿಜೆಪಿ ಪ್ರಮುಖ ಮುಖಂಡರು, ಯುವ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಇದ್ದರು. ಹರ್ ಘರ್ ತಿರಂಗ ಯಾತ್ರೆ ಅಭಿಯಾನದ ಪ್ರಯುಕ್ತ ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ವತಿಯಿಂದ ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಬೈಕ್ ರ್ಯಾಲಿ ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ ನಾವು ಒಂದು ತ್ರಿವರ್ಣ ಧ್ವಜವನ್ನು ಏನು ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಬೈಕ್ ರ್ಯಾಲಿ ಮಾಡೋದಿರ್ಬೋದು, ಮನೆ ಮನೆಗೆ ಧ್ವಜ ಆರಿಸುವ ಒಂದು ಕಾರ್ಯವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದಾವೆ. ಆ ಒಂದು ಬೈಕ್ ರ್ಯಾಲಿಯ ನೇತೃತ್ವವನ್ನು ನಮ್ಮ ಯುವ ಮೋರ್ಚಾ ಉತ್ತರ ಅಧ್ಯಕ್ಷ ಹರೀಶ್ ಅವರು ವಹಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಆದ ಒಂದು ಸಭೆಯಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರಾದ ತಾರೇಶ್ ನಾಯ್ಕ ಅವರು, ನಮ್ಮ ಜಿಲ್ಲಾ BJP ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮಣ್ ಅವರು, ನಮ್ಮ ಇನ್ನೊಬ್ಬ ತಾಲೂಕು BJP ಜಿಲ್ಲಾ ಕಾರ್ಯದರ್ಶಿಯಾದ ರಾಜು ನೀಲ್ಗುಂದ ಅವರು, ಹಾಗೂ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಕಿರಣ್ ಅವರು, ಹಾಗೂ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಈ ಒಂದು ಬೈಕ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಈ ಒಂದು ಬೈಕ್ ರ್ಯಾಲಿಯನ್ನು ಯಶಸ್ವಿಯಾಗಿ ಇವತ್ತು ನಡೆಸಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕರೆ ಕೊಟ್ಟಂಥ ಒಂದು ಕಾರ್ಯಕ್ರಮ, ರಾಷ್ಟ್ರೀಯ ಧ್ವಜವನ್ನು ಪ್ರತಿ ಮನೆ ಮನೆಗೂ ಮುಟ್ಟಬೇಕು ಅನ್ನೋ ನಿಟ್ಟಿನಾಗ ಒಂದು ಕಾರ್ಯಕ್ರಮ ಇವತ್ತು ಬೆಳಗ್ಗಿನಿಂದಲೇ ಚಾಲುವಾಗಿದೆ. ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆ ಉತ್ತರ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಆಶೆಯಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯರು ಎಲ್ಲರ ಮನೆ ಮೇಲೆ ಹರ್ ಘರ್ ತಿರಂಗ ಯಾತ್ರೆಯ ಬಾವುಟವನ್ನು ಆರಿಸಿ ಅದೇ ರೀತಿ ಒಂದೊಂದು ದಿವಸ ಎಲ್ಲ ಮಂಡಲದಲ್ಲೂ ಬೈಕ್ ರ್ಯಾಲಿಗಳನ್ನ ಆಚರಿಸ್ಬೇಕಂತೇಳಿ ನಿಶ್ಚಯ ಇರೋದ್ರಿಂದ ಈ ರೀತಿ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ಈ ಬೈಕ್ ರ್ಯಾಲಿಯು ನಿಟ್ಟುವಳ್ಳಿ ದುರ್ಗಮ್ಮ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ನಿಟ್ಟುವಳ್ಳಿ HK ರಾಮಚಂದ್ರಪ್ಪ ಮನೆ ರೋಡಿಂದ ಸೀದಾ ಜಯದೇವ ಸರ್ಕಲಿಂದ ಗಾಂಧಿ ಸರ್ಕಲಿಂದ ರೇಣುಕಾ ಮಂದಿರ PG ಬಡಾವಣೆಯಿಂದ ಸೀದಾ ರಾಮಮಂಟಪ ಸರ್ಕಲಿಂದ ವಿನೋಬ ನಗರದಿಂದ BIT ಕಾಲೇಜ್ ರೋಡ್ ಮುಖಾಂತರ ಶಾಮನೂರಲ್ಲಿ ಅಂತ್ಯಗೊಳ್ಳಲಿದೆ. ಈ ಅಂತ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಮನೆಗಳ ಮೇಲೆ ಹರ್ ಘರ್ ತಿರಂಗ ಒಂದು ಹಾರಿಸಬೇಕು ಅಂತ ಹೇಳಿ ಏನು ಹಮ್ಮಿಕೊಂಡಿದ್ರು, ಆ ಒಂದು ಇದರಿಂದ ಐತಲ್ಲ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 5,000 ಧ್ವಜಗಳನ್ನು ನಾವು ಪಾರ್ಟಿ ವತಿಯಿಂದ ತೆಗೆದುಕೊಂಡು ಕೆಲವು ಮನೆಗಳ ಮೇಲೆ ಬಾವುಟ ಹಾರಿಸಲಿಕ್ಕೆ, ಧ್ವಜ ಹಾರಿಸಲಿಕ್ಕೆ ನಾವೆಲ್ಲವೂ ಕೂಡ ವಿತರಣೆ ಮಾಡಿದ್ದೀವಿ. ಅದೇ ರೀತಿ
ಅದೇ ರೀತಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಈ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ದೀವಿ. ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಇವತ್ತು ಕಾಶ್ಮೀರದಲ್ಲಿ ಕೆಲವೊಂದು ಬೇರೆ ಬೇರೆ ಧ್ವಜಗಳು ಹಾರ್ತಾ ಇದ್ದೇವೆ ವಿನಃ ನಮ್ಮ ಭಾರತ ಧ್ವಜ ಹಾರ್ತಿರಲಿಲ್ಲ. ಅಂತ ಹತ್ರನೇ ಇವತ್ತು ತಿರಂಗ ಯಾತ್ರೆಗಳು ಭರ್ತಿ ವಿಜೃಂಭಣೆಯಾಗಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತಿರಂಗ ಯಾತ್ರೆ ನಡೆದಿದೆ. ಅದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗಳ ಮೇಲೆ ಭಾರತದ ಧ್ವಜ ಹಾರಬೇಕು ಅನ್ನೋದು ಅವ್ರದ್ದು ಆಶಯ. ಅದೇ ರೀತಿಯಿಂದ ಐತಲ್ಲ, ಇವತ್ತು ಎಲ್ಲ ಕಡೆಯೂ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ತಿರಂಗ ಯಾತ್ರೆ ನಡೀತಾ ಇದೆ. ಹಾಗೆ ಮನೆಗಳ ಮೇಲೆ ಭಾರತ ಧ್ವಜ ಹಾರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ತುಂಬ ಸಂತೋಷ ಆಗುತ್ತೆ ಈ ದಿನಗಳನ್ನು ಇದು ಮಾಡಿ.